ಅದು ಸ್ವಾತಂತ್ರ್ಯ ಹೋರಾಟ ಉತ್ತುಂಗದಲ್ಲಿದ್ದ ಕಾಲ. ಬ್ರಿಟಿಷರಿಗೆ ಮಾಹಿತಿ ತಲುಪಬಾರದು ಅಂತ ಅದೊಬ್ಬ ಬಾಲಕ ಟೆಲಿಗ್ರಾಮ್ ತಂತಿಯನ್ನ ಕಟ್ ಮಾಡ್ತಿದ್ದ. ಚಿಕ್ಕ ವಯಸ್ಸಿನಲ್ಲಿ ಬ್ರಿಟಿಷರು ಆತನನ್ನ ಜೈಲಿಗೆ ಹಾಕಿದ್ರು. ಆಗ ಆ ಬಾಲಕ ಅಲ್ಲಿ ಅನೇಕ ಪುಸ್ತಕಗಳನ್ನ ಓದಿದ. ಮುಂದೊಂದು ದಿನ ಆತ ಕರ್ನಾಟಕದ ಹೋರಾಟ ಚಳವಳಿಗೆ ಹೊಸ ರೂಪ ಕೊಟ್ಟ. ಇದು ರಾಜ್ಯೋತ್ಸವದ 100 ದಿನ 100 ಜನ ಕನ್ನಡಿಗರು ಸಿರೀಸ್ ನ ದಿನ 24. ಈ ನೇತಾರ ಕನ್ನಡಿಗರ ಶಾಂತವೀರಿ ಗೋಪಾಲಗೌಡರು. ಕರ್ನಾಟಕ ಸಮಾಜವಾದಿ ಚಳವಳಿಯ ಹೋರಾಟಕ್ಕೆ ರೂಪ ಕೊಟ್ಟ ಇವರು ಕರ್ನಾಟಕದ ವಿಧಾನಸಭೆಯ ಸದಸ್ಯರು ಕೂಡ ಆಗಿದ್ರು. ಯಾವುದೇ ಸರ್ಕಾರ ಬಂದ್ರು, ಯಾರೇ ಸಿಎಂ ಆಗಿದ್ರು ಅವರ ವಿರೋಧ ಪಕ್ಷದಲ್ಲಿಯೇ ಇರುತ್ತಿದ್ದ ಗೋಪಾಲಗೌಡರು. ಜನರು ಕೂಡ ಗೋಪಾಲಗೌಡರನ್ನ ಕಂಡ್ರೆ ಅಪಾರವಾದ ಪ್ರೀತಿಯ ಸುರಿಮಳೆ ಸುರಿಸುತ್ತಿದ್ರು. ಅನಾರೋಗ್ಯದ ಕಾರಣ ಚುನಾವಣೆಗೆ ಸ್ಪರ್ಧಿಸಲು ಸಾಧ್ಯವಾಗದ ಕಾಲದಲ್ಲಿ ಅವರ ಬಳಿ ಇದ್ದ ಹಸಿರು ಶಾಲು ಅವರ ಆಪ್ತ ಕೋಣಂದೂರು ಲಿಂಗಪ್ಪನವರಿಗೆ ಕೊಟ್ಟು ಇದನ್ನ ಜನರ ಬಳಿ ತೋರಿಸಿ ಮತ ಕೇಳಿ ಅಂದ್ರು. ಆಗ ಲಿಂಗಪ್ಪನವರು ಚುನಾವಣೆಗೆ ಸ್ಪರ್ಧಿಸಿ ಗೆದ್ರು. ಇದು ಶಾಂತವೇರಿ ಗೋಪಾಲಗೌಡರ ವರ್ಚಸ್ಸಾಗಿತ್ತು. ಗೋಪಾಲಗೌಡರು ಕನ್ನಡ ಸಾಹಿತ್ಯಕ್ಕೆ ಯಾವ ಪರಿಯ ಅಭಿಮಾನಿ ಅಂದ್ರೆ ಅವರ ಮಗಳಿಗೆ ವಿಕ್ರು ಗೋಕಾಕ್ ಅವರ ಕೃತಿ ದ್ಯಾವ ಪೃಥ್ವಿಯ ಇಳಾಗೀತ ಅನ್ನೋ ಕೃತಿಯಿಂದ ಮೋಹಿತರಾಗಿ ಅದೇ ಹೆಸರನ್ನೇ ಇಟ್ಟಿದ್ದಾರೆ. ಇಂತಹ ಕನ್ನಡಿಗ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ.